ನೋಡ್ಬೇಕಾದ್ರೆ ಸ್ವಲ್ಪ ಎಮೋಷನಲ್ ಆಗಿತ್ತು ಅಂದ್ರೆ ಅಷ್ಟು ಈಸಿ ಆಪರೇಷನ್, ರಿಸ್ಕಿ ಆಪರೇಷನ್. ನನಗೆ ಸ್ವಲ್ಪ ಭಯ ಇತ್ತು, ಸುಮ್ಮನೆ ಹೇಳ್ಬೋದು ಧೈರ್ಯ ಇತ್ತು. ಬಟ್ ಒಂದು ಏನಂದ್ರೆ ಏನಾದ್ರೂ ಫೇಸ್ ಮಾಡ್ಬೇಕಷ್ಟೇ. ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಗೊತ್ತಿಲ್ಲ, ಏನೋ ಒಂದು ಧೈರ್ಯ ಹೋಗ್ಬೇಕು. ಅದು ಮುಂದೆ ಏನಾಗುತ್ತೆ ಪರಿಣಾಮ ಆಮೇಲೆ ನೋಡ್ಬೇಕು. ಆಮೇಲೆ ಮಾಡ್ದೇನೆ ಇರಕ್ಕಾಗಲ್ಲ, ಇಲ್ಲ ಮಾಡಲ್ಲ ನಾನು ನೋಡೋಣ ಅದು ಆ ಥರ ಮಾಡೋಕ್ಕಾಗಲ್ಲ, ಮಾಡ್ಬೋದು. ಸೊ ಅಂತ ಬಂದಾಗ ಮನೇಲಿ ಎಲ್ಲರೂ ಮಕ್ಕಳಾಗ್ಲಿ ದಿಲೀಪಾಗ್ಲಿ ಎವ್ರಿಬಡಿ ಸಪೋರ್ಟ್ ಇದ್ದೇ ಇದೆ ಗೊತ್ತಿಲ್ಲ. ಬಟ್ ಏನು ಆಗಲ್ಲ, ಡಾಕ್ಟರ್ ಎಲ್ಲ ಮಾತಾಡಿದಾಗ ಎಲ್ಲರೂ. ಬಟ್ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು. ಜನ ಯೂಶಲಾಗಿ ಇವತ್ತು ನಾವು ಈ ಸ್ಟಾರ್ಟಪ್ ಅನ್ಕೋಸಿದ್ರೆ ಅಭಿಮಾನಿ ಅವರಿಂದನೇ. ಯಾಕಂದ್ರೆ ಒಬ್ರು ಬ್ಲೆಸ್ಡ್ ಆಗ್ಬೇಕಂದ್ರೆ ಅವ್ರು ಬ್ಲೆಸ್ಡ್ ಆಗಿದ್ರೆ ನಾವು ಬ್ಲೆಸ್ಡ್ ಆಗಕ್ಕಾಗಲ್ಲ. ವಿ ಆರ್ ಬ್ಲೆಸ್ಡ್ ಫ್ರಮ್ ದ ಬ್ಲೆಸ್ಡ್ ಪೀಪಲ್ ಅಷ್ಟೇ. ನಾವು ಬ್ಲೆಸ್ಡ್, ನಾವೇ ದೊಡ್ಡ ದೊಡ್ಡ ಬ್ಲೆಸ್ಡ್ ಅಲ್ಲ ನಾವು. ಸೊ ವಿ ಆರ್ ಬ್ಲೆಸ್ಡ್ ಬೈ ಬ್ಲೆಸ್ಡ್ ಪೀಪಲ್. ಅಭಿಮಾನಿಗಳು ಎಲ್ಲರೂ ಅವ್ರ ಬ್ಲೆಸ್ಸಿಂಗ್ಸ್ ಇರ್ಬೋದು, ಅವ್ರ ಚೈತನ್ಯ ಇರ್ಬೋದು. ಬಟ್ ಅಲ್ಲಿವರೆಗೂ ಮಾಡ್ದು, ಏನು ಆಪರೇಷನ್ ಆಗೋವರೆಗೂ ಏನೇನ್ ಮಾಡ್ಬೇಕು ವರ್ಕ್ ನಡೀತಾ ಇತ್ತು, ಕೀಮೋ ನಡೀತಾ ಇತ್ತು. ಆಮೇಲೆ ಡಾಕ್ಟರ್ ಮಾತಾಡಿದ್ರು. ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿತ್ತು, ಭಯ ಇತ್ತು. ಹೋಗ್ಬೇಕಾದ್ರೆ ಇಡೀ ದಿನ ಫ್ಲೈಟ್ ಟ್ರಾವೆಲ್ ಮಾಡಿದ್ರು. ಅಬೌಟ್ 20 hours ಫ್ಲೈಟ್ ಹೋಗ್ಬೇಕಾದ್ರೆ ಫಸ್ಟ್ ಏರ್ಪೋರ್ಟ್ ಇಳಿದ್ಮೇಲೆ ಹಾಸ್ಪಿಟಲ್ ಮುಂದೆ ಹೋಗ್ಬೇಕಾದ್ರೆ ಹಾಸ್ಪಿಟಲ್ ನೋಡಿದ ತಕ್ಷಣ ಗೊತ್ತಿಲ್ಲ ಅಂತ ಒಂದು ನನ್ನ ಒಂದು ಕಾನ್ಫಿಡೆನ್ಸ್ ಬಂತು. ಇಟ್ ವಾಸ್ ಲುಕಿಂಗ್ ವೆರಿ ಗುಡ್. ಲೇಕ್ ಇತ್ತು, ಆಮೇಲೆ ಓಲ್ಡ್ ಅಟ್ಮಾಸ್ಫಿಯರ್ ಒಂಥರ ಪಾಸಿಟಿವ್ ಅನ್ಸ್ತು. ಮನ್ಸಲ್ಲಿ ಏನೋ ಒಂದು ಧೈರ್ಯ ಬಂತು. ನಾನು ಅದಿದ್ದು ಹೇಳಿದೆ, ಏನೋ ಒಂಥರ ಧೈರ್ಯ ಬರ್ತಾ. ಆದ್ಮೇಲೆ ಆಯ್ತು, ಡಾಕ್ಟರ್ ಮನೆಗೆ ಹೋಗಿದ್ದೆ ಊಟಕ್ಕೆ, ಅವರು ಎಲ್ಲ ಮಾತಾಡಿದ್ರು. ಆಮೇಲೆ ಆಪರೇಷನ್ ದಿನ ಬಂತು. 6 hours ಇವ್ರಿಗೂ ಟೆನ್ಷನ್, ನಮಗೆ ಗೊತ್ತಿಲ್ಲ. ನಾವು ಹೋಗಿದ್ವಿ ಅಷ್ಟೇ, ಯಾಕಂದ್ರೆ ನಾವು ಅನಿಸಿಕೆ ಕೊಟ್ಟಿದ್ದು ನಮ್ಗೆ ಗೊತ್ತಿಲ್ಲ. ಬಟ್ ಬಂದು ಹೇಳಿದ್ಮೇಲೆ ಎಸ್. ಸೊ ಇಡೀ ದಿನ ಸರ್ಕಸ್ ದಿನ ತರ ಇತ್ತು. ಅದಾದ್ಮೇಲೆ ಸೆಕೆಂಡ್ ಡೇನೇ ವಾಕಿಂಗ್ ಶುರು ಮಾಡಿದೆ. ಅದಾದ್ಮೇಲೆ ಇಲ್ಲದೆ ಬಂತ ಪವರ್ ಗೊತ್ತಿಲ್ಲ. ಐ ಯೂಸ್ ಟು ವಾಕ್ ಅಂಡ್ ರಿಕವರಿನೂ ತುಂಬಾ ಅಷ್ಟು ಬಹಳ ಈಸಿಯಾಗಿ ಐ ವಾಸ್ ಏಬಲ್ ಟು ಟೇಕ್ ಎವ್ರಿಥಿಂಗ್. ಒಂದೊಂದು ಟ್ಯೂಬ್ ಆಗೋಯ್ತು. ಎಲ್ಲಾದ ಆರೈಕೆ ಬರೀ ಅಭಿಮಾನಿ ಅನ್ನೋದ್ರಿಂದ ಇಂಡಸ್ಟ್ರಿಯಲ್ಲಿ ಎಲ್ಲ ಆಕ್ಟರ್ಸ್ ಇರ್ಬೋದು, ಟೋಟಲ್ ಇಂಡಿಯನ್ ಆರ್ಟಿಸ್ಟ್ ಎಲ್ಲರೂ ಇರ್ಬೋದು. ಅವರೆಲ್ಲ ಕೇರ್ ಮಾಡ್ತಿರೋ ರೀತಿ ಇರ್ಬೋದು, ಅಂಡ್ ಮೀಡಿಯಾ ಇರ್ಬೋದು. ಎಲ್ಲ ಮೀಡಿಯಾದವರು ಗೊತ್ತಿದ್ರು ಏನು ಅದು ಹಾಕೋಗಿಲ್ಲ. ಅದು ನಿಜ ನಾವು ಪಡ್ಕೊಂಬಂತೀವಿ. ಬಟ್ ನಾನು ಯಾಕೆ ಹೇಳ್ಬೇಕಂತ ಅನಿಸ್ತು ಅಂದ್ರೆ ಎಲ್ಲದಕ್ಕೂ ಹೇಳ್ತೀನಿ, ಇದಕ್ಕೆ ಈ ಒಂದು ವಿಷಯ ಹಾಕಿ ಮುಚ್ಚಿಡ್ಬೇಕು.